ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮೂರನೇ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕ್ರೇಜಿ ಆಗಿತ್ತು ಮಾತ್ರ ಈ ಒಂದು ಟಾಸ್ಕ್. ಹಾಗೇನೆ ಈ ಒಂದು ಟಾಸ್ಕ್ ಮುಗಿದಾದ ನಂತರ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಒಬ್ರು ಆಯ್ಕೆ ಕೂಡ ಆಗಿದ್ದಾರೆ. ಇಲ್ಲಿ 2 ಜನ ಆಯ್ಕೆ ಆಗಿರುವಂತಹ ಒಂದು ನ್ಯೂಸ್ ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ತಾ ಇದ್ದಾರೆ, ಈ ಮೂರನೇ ಟಾಸ್ಕ್ ಅನ್ನ ವಿನ್ ಆಗಿದ್ದು ಯಾರು, ಏನೆಲ್ಲ ಆಯ್ತು, ಇದೆಲ್ಲದರ ಬಗ್ಗೆ ಅಪ್ಡೇಟ್ ಸಿಗುತ್ತೆ ನಿಮಗೆ. ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಸಿಂಪಲ್ ಆಗಿ ಈ ಒಂದು ಮೂರನೇ ಗೇಮ್ ನ ಬಗ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಈ ಒಂದು ಗೇಮ್ ಅನ್ನ 2 ತಂಡಗಳು, ಬ್ಲೂ ಮತ್ತೆ ರೆಡ್ ಅನ್ನುವಂತಹ ತಂಡಗಳು ಏನು ಆಡ್ತಾ ಇದಾವೆ, ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅಂತ ಹೇಳಿದ್ರೆ ತಂಡದಲ್ಲಿರುವಂತಹ ಸದಸ್ಯರು ಬದಲಾವಣೆ ಆಗಿದ್ದಾರೆ. ಮೊದಲನೇದಾಗಿನೇ 2 ದೊಡ್ಡ ಮುಖಭಂಗ ಆಗಿದೆ ಅಶ್ವಿನಿ ಅವರ ತಂಡಕ್ಕೆ ಅಂತಾನೆ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಇವರ ತಂಡದಲ್ಲಿ ಇದ್ದಂತಹ ರಕ್ಷಿತ್ ಅವರು ಇವಾಗ ಗಿಲ್ಲಿ ಅವರ ತಂಡವನ್ನ ಸೇರ್ಕೊಂಡಿದ್ದಾರೆ. ಇದು ಮೊದಲನೇದು. ಇನ್ನು ಸೆಕೆಂಡ್ ಧ್ರುವಂತ್ ಅವರು ಕೂಡ ಅಷ್ಟೇನೆ ಅಶ್ವಿನಿ ಅವರ ತಂಡವನ್ನ ಬಿಟ್ಟು ಗಿಲ್ಲಿ ಅವರ ತಂಡವನ್ನ ಸೇರ್ಕೊಂಡಿದ್ದಾರೆ. ಅವರಿಗೂ ಕೂಡ ಗೊತ್ತಾಗಿದೆ, ಧ್ರುವಂತ್ ಅವರಿಗೆ, ಅಶ್ವಿನಿ ಅವರು ತನಗೆ ಕೊನೆಗೆ ಆಪರ್ಚುನಿಟಿನ ಕೊಟ್ಟಿರಬಹುದು, ಬಟ್ ನಾನು ಇಷ್ಟೆಲ್ಲ ಒತ್ತಾಯ ಮಾಡಿದ ಮೇಲೆ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಅನ್ನೋದು ಅವರಿಗೂ ಕೂಡ ಅರ್ಥ ಆಗಿದೆ. ಮತ್ತು ಈ ಸಮಯದಲ್ಲಿ ತಾನು ಗಿಲ್ಲಿ ಟೀಮಿಗೆ ಹೋದ್ರೆ ಅಲ್ಲೂ ಕೂಡ ತನಗೆ ಗೇಮ್ ಸಿಗುತ್ತೆ ಅನ್ನೋದು ಅವರಿಗೆ ಕ್ಲಿಯರ್ ಆಗಿನೇ ಗೊತ್ತಿತ್ತು. ಸೊ ಹೀಗಾಗಿ ಅವ್ರೇನ್ ಮಾಡ್ತಾರೆ, ಗಿಲ್ಲಿ ಟೀಮ್ ಅನ್ನ ಸೇರ್ಕೊಳ್ತಾರೆ. ಸೊ ಹೀಗಾಗಿ ಇವಾಗ ಹೊಸದಾಗಿ ಆಗಿರುವಂತಹ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ರೆಡ್ ತಂಡದಲ್ಲಿ ಇದ್ದಿದ್ದು ಅಂದ್ರೆ ಅಶ್ವಿನಿ ಗೌಡ ಅವರ ತಂಡದಲ್ಲಿ ಇದ್ದಿದ್ದು ರಿಷಾ ಗೌಡ, ಜಾನ್ವಿ, ಧನುಷ್, ಹಾಗೇನೆ ಅಭಿಷೇಕ್ ಶ್ರೀಕಾಂತ್ ಮತ್ತೆ ಮಾಳು ನಿಪಾನಳ್ ಅವರು. ಮಾಳು ಅವರು ಗಿಲ್ಲಿ ಟೀಮ್ ಅಲ್ಲಿ ಇದ್ರು, ಇಲ್ಲಿಂದ ಆ ಕಡೆ ಹೋಗಿದ್ದಾರೆ. ಇನ್ನು ನೆಕ್ಸ್ಟ್ ಬ್ಲೂ ತಂಡ ಅಂತ ನೋಡೋದಾದ್ರೆ, ರಕ್ಷಿತಾ ಶೆಟ್ಟಿ ಅವರು ಇವ್ರ ತಂಡದಲ್ಲಿ ಇದ್ದಾರೆ, ಧ್ರುವಂತ್ ಅವರು ಇದ್ದಾರೆ, ರಘು ಅವರು ಇದ್ದಾರೆ, ಸೂರಜ್ ಸಿಂಗ್ ಅವರು ಇದ್ದಾರೆ, ಹಾಗೇನೆ ರಾಶಿಕಾ ಶೆಟ್ಟಿ ಇವರು ಕೂಡ ಇದ್ದಾರೆ. ಹಾಗೇನೆ ಈ ಒಂದು ಗೇಮ್ ಅನ್ನ 6 ಜನ ಸದಸ್ಯರು ಆಡ್ಬೇಕಾಗಿರುತ್ತೆ. ಅದ್ ಹೇಗೆ ಅಂತ ಹೇಳಿದ್ರೆ, 5 ಜನ ಒಂದು ತಂಡವಾಗಿ ಮತ್ತೆ ಒಬ್ರು ಸಿಂಗಲ್ ಆಗಿರ್ಬೇಕು. ಒಂದು ತಂಡ ಅನ್ನೋದಕ್ಕಿಂತ ಒಂದು ಗ್ರೂಪ್ ಆಗಿರ್ಬೇಕು, ಹಾಗೇನೆ ಇನ್ನೊಬ್ರು ಸಪರೇಟ್ ಆಗಿರ್ಬೇಕು. ಈ 5 ಜನರಿಗೆ ಒಂದು ಗೇಮ್ ಇರುತ್ತೆ. ಅಂದ್ರೆ ಈ 5 ಜನರಿಗೆ ಗೇಮ್ ನ ಮೊದಲನೇ ಹಂತ ಇರುತ್ತೆ. ಹಾಗೆ ಇವರ ಒಂದು ಪಾರ್ಟ್ ಕಂಪ್ಲೀಟ್ ಆದ ನಂತರ ಆ ಟೀಮ್ ನ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ಹಾಗೇನೆ ಅಶ್ವಿನಿ ಆ ತಂಡದವರು ನೆಕ್ಸ್ಟ್ ಹಂತವನ್ನ ಆಡ್ಬೇಕಾಗಿರುತ್ತೆ. ಸೊ ಮೊದಲನೇ ಹಂತ ಏನಪ್ಪಾ ಅಂತ ಹೇಳಿದ್ರೆ, ಪೆಡಸ್ಟಲ್ ಗಳನ್ನ ಕಲೆಕ್ಟ್ ಮಾಡೋದು. ಸೊ 1, 2, 3 ಅಂತ ಹೇಳಿ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಅಲ್ಲಲ್ಲಿ ಕೆಲವೊಂದಿಷ್ಟು ಪೆಡಸ್ಟಲ್ ಗಳನ್ನ ಇಟ್ಟಿದ್ದಾರೆ. ಸೊ ಇದನ್ನ ಹೇಗೆ ಕಲೆಕ್ಟ್ ಮಾಡಬೇಕು, ಓಡ್ ಹೋಗಿ ಕಲೆಕ್ಟ್ ಮಾಡೋದಂತೂ ಅಲ್ವೇ ಅಲ್ಲ. ಸೊ ಇಲ್ಲಿ ಇರುವಂತಹ 5 ಜನ ಸ್ಪರ್ಧಿಗಳೇನಿದ್ದಾರೆ, ಇವರಲ್ಲಿ ಇಬ್ಬಿಬ್ರು ಒಂದೊಂದು ಜೋಡಿ ಆಗ್ಬೇಕು. ಹಾಗೇನೆ ಇಬ್ರು ಕೂಡ ಇದು ಹಲ್ಗೆ ಅಂತ ತಿಳ್ಕೊಳ್ಳಿ. ಆ ಹಲ್ಗೆನ ಒಬ್ರು ಈ ಕಡೆ ಹಿಡ್ಕೊಳ್ಬೇಕು, ಇನ್ನೊಬ್ರು ಈ ಕಡೆ ಹಿಡ್ಕೊಳ್ಬೇಕು. ಹಾಗೇನೆ ಇನ್ನೊಂದು ಸ್ಪರ್ಧಿ ಯಾರಿರ್ತಾರೆ ಅವರ ಈ ಹಲ್ಗೆ ಮೇಲೆ ನಿಂತ್ಕೊಳ್ಬೇಕು. ನಿಂತ್ಕೊಂಡು ಅಲ್ಲಿಂದ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಹಾಗೇನೆ ಮುಂದ್ಗಡೆ ತಗೊಂಡು ಹೋದಾಗ ಒಂದು ಪೆಡೆಸ್ಟಲ್ ನಲ್ಲಿ ಅದನ್ನ ಕಲೆಕ್ಟ್ ಮಾಡಿದ್ರ ಅಂತ ಹೇಳಿದ್ರೆ, ನೆಕ್ಸ್ಟ್ ಇನ್ನೊಂದು ಜೋಡಿ ಇರುತ್ತಲ್ವಾ, ಅವರು ಕೂಡ ಅಷ್ಟೇ ಈ ಕಡೆ ಒಬ್ರು ಹಿಡ್ಕೊಳ್ಬೇಕು, ಈ ಕಡೆ ಒಬ್ರು ಹಿಡ್ಕೊಳ್ಬೇಕು. ಈ ಹಲಗೆಯಿಂದ ಇನ್ನೊಂದು ಹಲಗೆಗೆ ಆ ರೀತಿಯಾಗಿ ಪಾಸ್ ಆಗ್ತಾ ಹೋಗ್ಬೇಕು ಆ ಮೇಲೆ ನಿಂತಿರುವವರು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಧನುಷ್ ಹಾಗೇನೆ ಜಾನ್ವಿ ಇವರಿಬ್ರು ಒಂದು ಜೋಡಿ ಆಗಿದ್ದಾರೆ. ಈ ಕಡೆ ಧನುಷ್ ಅವರು ಹಿಡ್ಕೊಂಡಿದ್ರೆ, ಈ ಕಡೆ ಜಾನ್ವಿ ಅವರು ಹಿಡ್ಕೊಂಡಿದ್ದಾರೆ. ಇನ್ನು ಮತ್ತೊಬ್ರು ಯಾರಪ್ಪ ಅಂತ ಹೇಳಿದ್ರೆ, ಈ ಕಡೆ ಅಭಿಷೇಕ್ ಶ್ರೀಕಾಂತ್ ಅವ್ರು ಹಿಡ್ಕೊಂಡಿದ್ರೆ, ಈ ಕಡೆ ರಿಷಾ ಗೌಡ ಅವ್ರು ಹಿಡ್ಕೊಂಡಿದ್ದಾರೆ. ಮತ್ತು ಮೇಲ್ಗಡೆ ನಡೆಯೋದಕ್ಕೆ ಮಾಳು ನಿಪಾನಳ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಮಾಳು ಅವರು ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿದ್ರು ಈ ಗೇಮ್ ಅನ್ನ ಮಾತ್ರ. ಯಾಕಂತಂದ್ರೆ ಆ ರೀತಿಯಾಗಿ ನಿಂತ್ಕೊಂಡಿದ್ದಾಗ ಕೂಡ ಅವ್ರು ಹೆದರ್ತಾ ಇರಲಿಲ್ಲ, ತುಂಬಾನೇ ಈಸಿಯಾಗಿ ಬ್ಯಾಲೆನ್ಸ್ ಮಾಡಿದ್ರು. ಹಾಗೇನೆ ರೆಡ್ ಟೀಮ್ ನ ಸ್ಟ್ರಾಟಜಿ ಕೂಡ ತುಂಬಾನೇ ಸೂಪರ್ ಆಗಿತ್ತು. ಅಂದ್ರೆ ಅಶ್ವಿನಿ ತಂಡದ ಸ್ಟ್ರಾಟಜಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಆ ದೂರದಲ್ಲಿರುವಂತಹ ಪೆಡೆಸ್ಟಲ್ ಗಳೇನಿದಾವೆ, ಸೊ ಮೊದಲು ದೂರದನ್ನ ಕಲೆಕ್ಟ್ ಮಾಡ್ತಾರೆ. ಯಾಕಂತಂದ್ರೆ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡುವಾಗ ಹತ್ತಿರದಿಂದನೇ ಶುರು ಮಾಡಿದ್ರೆ ನಂತರ ಸ್ಟಾಮಿನಾ ಕಡಿಮೆ ಆಗ್ತಾ ಬರುತ್ತೆ, ದೂರ ಹೋಗಿ ಬರೋ ತನಕ ಕಷ್ಟ ಆಗತ್ತೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಮೊದಲು ದೂರದಲ್ಲಿ ಹೋಗಿ ನಂತರ ಹತ್ರ ಕಲೆಕ್ಟ್ ಮಾಡ್ತಾ ಬರ್ತಾರೆ. ಸೊ ಇದು ಈ ತಂಡಕ್ಕೆ ಸಖತ್ ಅಡ್ವಾಂಟೇಜ್ ಆಗುತ್ತೆ. ಅದೇನೆ ಬ್ಲೂ ತಂಡ ಅಂದ್ರೆ ಗಿಲ್ಲಿ ಅವರ ತಂಡ, ಇಲ್ಲಿ ಸ್ಟ್ರಾಟಜಿ ಮಾಡ್ಕೊಂಡಿದ್ದು ಫ್ಲಾಪ್ ಆಗುತ್ತೆ. ಜೊತೆಗೆ ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗ್ತಾರೆ. ಅವ್ರಿಗೆ ಮೋಸ್ಟ್ಲಿ ಹೈಟ್ ಅಂದ್ರೆ ಭಯ ಅಂತ ಕಾಣಿಸುತ್ತೆ. ರಕ್ಷಿತ್ ಅವರನ್ನ ಈಸಿಯಾಗಿ ಬ್ಯಾಲೆನ್ಸ್ ಮಾಡಬಹುದು ಆ ಒಂದು ಹಲಗೆಯ ಮೇಲೆ ಅಂತ ಹೇಳಿ ರಕ್ಷಿತ್ ಅವರಿಗೆ ಆ ಬ್ಯಾಲೆನ್ಸ್ ಮಾಡುವಂತಹ ಒಂದು ಜಾಗವನ್ನ ಅವ್ರಿಗೆ ಕೊಟ್ಟಿದ್ರು. ಹಾಗೇನೆ ಒಂದ್ ಕಡೆ ರಘೋರ್ ಹಿಡ್ಕೊಂಡಿದ್ರು, ಈ ಕಡೆ ರಘೋರ್ ಹಿಡ್ಕೊಂಡಿದ್ರು, ಈ ಕಡೆ ರಾಶಿಕ್ ಅವ್ರು ಹಿಡ್ಕೊಂಡಿದ್ರು. ಮತ್ತೊಬ್ರು ಒಂದು ಹಲಗೆ ಹಿಡ್ಕೊಂಡಿದ್ದಿತ್ತಲ್ವಾ, ಅಲ್ಲಿ ಈ ಕಡೆ ಹಿಡ್ಕೊಂಡಿದ್ದು ಧ್ರುವಂತ್ ಅವರು, ಮತ್ತೊಂದ್ ಕಡೆ ಹಿಡ್ಕೊಂಡಿದ್ದು ಸೂರಜ್ ಸಿಂಗ್ ಅವರು. ಹಾಗೇನೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಿದ್ದು ರಕ್ಷಿತ್ ಅವರು. ಸೊ ಈ ರೀತಿಯಾಗಿ ಗೇಮ್ಗಳು ಆಗ್ತವೆ. ಬಟ್ ಇವ್ರೇನ್ ಮಾಡ್ತಾರೆ, ಹತ್ತಿರದಿಂದ ಮೊದಲು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಪೆಡೆಸ್ಟಲ್ ಗಳನ್ನ ಹತ್ತಿರದಲ್ಲಿರೋದನ್ನ ಮೊದಲು ಕಲೆಕ್ಟ್ ಮಾಡಿ, ದೂರದಲ್ಲಿರೋದನ್ನ ಕೊನೆ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಪ್ಯಾನಿಕ್ ಕೂಡ ಆದ್ರು ರಕ್ಷಿತ್ ಅವರು, ಜೊತೆಗೆ ಸ್ಟಾಮಿನಾ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೀಗಾಗಿ ಅವರಿಗೆ ಸ್ವಲ್ಪ ಸ್ಲೋ ಆಯ್ತು ಗೇಮ್. ರೆಡ್ ತಂಡದವರು ಅಂದ್ರೆ ಅಶ್ವಿನಿ ಅವರ ತಂಡದವರು ಈ ಪೆಡೆಸ್ಟಲ್ ಗಳನ್ನ ಕಲೆಕ್ಟ್ ಮಾಡೋದು ತುಂಬಾನೇ ಈಸಿಯಾಗಿ ಕಲೆಕ್ಟ್ ಮಾಡಿ ಅಶ್ವಿನಿ ಅವರಿಗೆ ತಂದು ಕೊಡ್ತಾರೆ. ಅಂದ್ರೆ ಅವರ ಟೀಮ್ ನ ಕ್ಯಾಪ್ಟನ್ ಗೆ ತಂದು ಕೊಡ್ತಾರೆ. ಇನ್ನೊಂದೆಡೆ ಬ್ಲೂ ತಂಡದವರು ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ, ಇನ್ನು ಅವ್ರು ಕಲೆಕ್ಟೇ ಮಾಡಿರೋದಿಲ್ಲ. ಬಟ್ ಅಶ್ವಿನಿ ಅವರು ಈಗಾಗಲೇ ನೆಕ್ಸ್ಟ್ ಹಂತಕ್ಕೆ ಹೋಗಿರ್ತಾರೆ. ಬಟ್ ಅಲ್ಲಿ ಹಂತ ಏನಪ್ಪಾ ಅಂತಂದ್ರೆ, ಒಂದು ಬೋರ್ಡ್ ಇರುತ್ತೆ ದೊಡ್ಡದಾಗಿ, ಅದನ್ನ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬಹುದು. ಆ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಅನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದು ಬೋರ್ಡ್ ಅಂತ ತಿಳ್ಕೊಳ್ಳಿ, ಅದನ್ನ ನೀವು ಈ ರೀತಿಯಾಗೆಲ್ಲ ರೊಟೇಟ್ ಮಾಡಬಹುದು. ಆ ರೀತಿಯಾಗಿ ಒಂದು ಬೋರ್ಡ್ ಇದೆ. ಹಾಗೇನೆ ಆ ಬೋರ್ಡ್ ಅಲ್ಲಿ ಮಧ್ಯದಲ್ಲಿ ಜಾಗ ಇರುತ್ತೆ. ಪೆಡೆಸ್ಟಲ್ ಗಳನ್ನ ಏನ್ ತಂದಿರ್ತೀರಾ ಅಥವಾ ಒಂದು ಚೌಕಾಕಾರದ ಹಲಗೆಗಳೇನಿರ್ತವೆ, ಅದರಲ್ಲಿ ಮಾರ್ಕ್ ಇದೆ, ರಸ್ತೆ ತರ ಮಾರ್ಕ್ ಗಳಿದಾವೆ. ಸೊ ಅದನ್ನ ನೀವು ಇಲ್ಲಿ ಜೋಡಿಸಬೇಕು. ಈ ಒಂದು ಹಲಗೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಇಲ್ಲೊಂದು ರಂಧ್ರ ಇರುತ್ತೆ, ಇಲ್ಲೊಂದು ರಂಧ್ರ ಇದೆ, ಇಲ್ಲೊಂದು ರಂಧ್ರ ಇದೆ. ಸೊ ಅದರಲ್ಲಿ ಬಾಲ್
ಪಾಸ್ ಆಗ್ತಾ ಹೋಗಿ ಕೊನೆಗೆ ಹೋಗಿ ಬೀಳಬೇಕು. ಆ ಒಂದೊಂದು ರಂಧ್ರದಲ್ಲಿ ಒಂದೊಂದು ಬಾಲ್ ಬೀಳಬೇಕು. ಆ ರೀತಿಯಾಗಿ ನೀವು ರಸ್ತೆಯನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ, ಅಥವಾ ಇದೊಂದು ರೀತಿಯಾಗಿ ಫಜಲ್ ಅಂತಾನೆ ತಿಳ್ಕೊಳ್ಳಿ. ಸೊ ಅದನ್ನ ನೀವು ಅಲ್ಲಿ ಜೋಡಿಸಬೇಕಾಗಿರುತ್ತೆ. ಸೊ ಆ ರೀತಿಯಾಗಿ ಜೋಡಿಸೋದ್ರಲ್ಲಿ ಅಶ್ವಿನಿ ಅವರು ತುಂಬಾನೇ ತಡವರಿಸ್ತಾ ಇರ್ತಾರೆ, ತುಂಬಾನೇ ಅಲ್ಲಿ ಮೆಸ್ಅಪ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬಹುದು. ಮತ್ತೆ ಒಂದೊಂದೇ ಹಲಗೆನ ಅದ್ರ ಮೇಲೆ ಇಟ್ಟು ಜೋಡಿಸೋದಕ್ಕೆ ನೋಡ್ತಾ ಇರ್ತಾರೆ. ಆದ್ರೆ ಇನ್ನೊಂದೆಡೆ ಬ್ಲೂ ತಂಡದವರು ಸ್ವಲ್ಪ ಲೇಟ್ ಆಗಿ ಪೆಡಸ್ಟಲ್ ಗಳನ್ನ ತಂದ್ಕೊಟ್ರು ಕೂಡ ಗಿಲ್ಲಿ ಸಖತ್ತಾಗಿರೋ ಮೂವ್ ಅನ್ನ ಮಾಡ್ತಾನೆ. ಇಲ್ಲಿ ಕ್ರೇಜಿ ಮೂವ್ ಇದು. ಯಾಕೆಂತಂದ್ರೆ ಎಲ್ಲಾ ಪೆಡಸ್ಟಲ್ ಗಳನ್ನ ಮೊದಲು ಹಲಗೆ ಮೇಲೆ ಹಾಕೊಂಡ್ಬಿಡ್ತಾನೆ, ಹಾಗೇನೆ ಎಲ್ಲದನ್ನು ಕೂಡ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾನೆ. ಆವಾಗ ಆತನಿಗೆ ಒಂದು ಐಡಿಯಾ ಬರುತ್ತೆ, ಓಕೆ ಈ ರೀತಿಯಾಗಿ ಜೋಡಿಸ್ತಾ ಹೋಗ್ಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಜೋಡಿಸ್ತಾನೆ ಕೂಡ. ಬಟ್ ಏನಾಗುತ್ತೆ, ಅಗಲವಾಗಿರುವಂತಹ ರಸ್ತೆ ಮಾಡೋ ಜಾಗದಲ್ಲಿ ನ್ಯಾರೋ ರಸ್ತೆ ಮಾಡ್ಬಿಡ್ತಾನೆ, ನ್ಯಾರೋ ರಸ್ತೆ ಮಾಡೋ ಜಾಗದಲ್ಲಿ ಅಗಲವಾದ ರಸ್ತೆ ಮಾಡ್ಬಿಡ್ತಾನೆ. ಸೊ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲ ಒಂದು ಬಾಲ್ ಹಾಕುವಾಗ ಈಸಿ ಆಗುತ್ತೆ, ಬಟ್ ನಂತರದ ಬಾಲ್ ಹಾಕುವಾಗ ಅದರಲ್ಲಿ ಸ್ಟ್ರಕ್ ಆಗ್ತಾ ಇತ್ತು. ಸೊ ಹೀಗಾಗಿ ಗಿಲ್ಲಿ ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಪೆಡಸ್ಟಲ್ ಗಳನ್ನ ರಿಮೂವ್ ಮಾಡಿ ಮತ್ತೆ ಹೊಸದಾಗಿ ಜೋಡಿಸ್ತಾನೆ, ಹಾಗೇನೆ ಬಾಲ್ ಗಳನ್ನ ಹಾಕ್ತಾ ಬರ್ತಾನೆ. ಗಿಲ್ಲಿ ಈ ರೀತಿಯಾಗಿ ಎಲ್ಲಾ ಬಾಲ್ ಗಳನ್ನ ಹಾಕಿದ್ರು ಕೂಡ ಇನ್ನೊಂದೆಡೆ ಅಶ್ವಿನಿ ಅವರಿಗೆ ಬಾಲ್ ಹಾಕೋದಕ್ಕೆ ಆಗೋದಿಲ್ಲ. ಅಟ್ಟರ ಫ್ಲಾಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಗಿಲ್ಲಿಗೆ ಸಖತ್ ಖುಷಿ ಅಶ್ವಿನಿ ವಿರುದ್ಧ ಗೆದ್ದಿದ್ದು. ಹಾಗೇನೆ ಗಿಲ್ಲಿ ಫ್ಯಾನ್ಸಿಗೂ ಕೂಡ ಇದಕ್ಕಿಂತ ಡಬಲ್ ಖುಷಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನೆ ಈ ಗೇಮ್ ಅನ್ನ ಗೆಲ್ಲೋದ್ರಲ್ಲಿ ಗಿಲ್ಲಿಯ ಪಾತ್ರ ಏನಿದೆ ಸೂಪರ್ ಆಗಿತ್ತು. ನಿನ್ನೆ ಧ್ರುವಂತ್ ಅವ್ರು ಹೆಂಗೆ ಕಂಬ್ಯಾಕ್ ಅನ್ನ ಮಾಡಿದ್ರಲ್ವಾ, ಸೇಮ್ ಅದೇ ರೀತಿಯಾಗಿ ಗಿಲ್ಲಿ ಅವರು ಇವತ್ತು ಕಂಬ್ಯಾಕ್ ಅನ್ನ ಮಾಡ್ತಾರೆ, ಅದು ಕೂಡ ಅಶ್ವಿನಿ ಅವರ ವಿರುದ್ಧವಾಗಿ. ಸಖತ್ತಾಗಿತ್ತು ಈ ಗೇಮ್. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಆರಾಮಾಗಿನೇ ರೆಡ್ ತಂಡ ವಿನ್ ಆಗ್ತಾ ಇತ್ತು. ಅಷ್ಟು ಸೂಪರ್ ಆಗಿ ಸ್ಟ್ರಾಟರ್ಜಿ ಮಾಡಿ ಎಲ್ಲಾ ಪೆಡಸ್ಟಲ್ ಗಳನ್ನ ತಂದುಕೊಟ್ಟಿದ್ರು ಧನುಷ್, ಜಾನ್ವಿ ಮತ್ತೆ ಅಭಿಷೇಕ್, ಅಶ್ವಿನಿ ಅವರ ತಂಡದವರು. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಅಶ್ವಿನಿ ಅವರ ಅದನ್ನ ಕೈಯಾರೆ ಹಾಳು ಮಾಡ್ಕೊಂಡ್ರು ಅಂತ ಹೇಳ್ಬಹುದು. ಇನ್ನೊಂದೆಡೆ ಗಿಲ್ಲಿ ಅವರ ತಂಡದವರು ತಂದ್ಕೊಡೋದಕ್ಕೆ ಲೇಟ್ ಆಗಿದ್ರು ಕೂಡ ಗೇಮ್ ಅನ್ನ ಸೂಪರ್ ಆಗಿ ಆಡಿ, ಸೂಪರ್ ಆಗಿ ಥಿಂಕಿಂಗ್ ಅನ್ನ ಮಾಡಿ, ಹಾಗೇನೆ ಕ್ವಿಕ್ ಆಗಿ ಯೋಚನೆ ಮಾಡಿ ಎಲ್ಲದನ್ನ ಕೂಡ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಹಾಗೇನೆ ಆ ಗೇಮ್ ಅನ್ನ ಗೆಲ್ಲಿಸಿ ಕೊಡ್ತಾರೆ ಕೂಡ. ಇದಂತೂ ಸೂಪರ್ ಆಗಿತ್ತು. ಈ ಮೂಮೆಂಟ್ ಅಂತೂ ನೀವೇನಾದ್ರೂ ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಇವತ್ತಿನ ಟಾಸ್ಕ್ ಏನಿದೆ ಹಬ್ಬ ಅಂತಾನೆ ಹೇಳ್ಬೋದು. ಆ ರೇಂಜಿಗಿದೆ, ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಿ. ಹಾಗೇನೆ ಕೊನೆಯದಾಗಿ ವಿನ್ ಆಗಿದ್ದು ಗಿಲ್ಲಿ ತಂಡನೇ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಅವರ ತಂಡ ವಿನ್ ಆಗ್ಬಿಡ್ತು, ಇನ್ನೇನು ಗೆಲ್ಲೋದಕ್ಕೇನೆ ಆಗೋದಿಲ್ಲ ಅನ್ನೋ ರೇಂಜ್ ಅಲ್ಲಿ ಇತ್ತು ಗಿಲ್ಲಿ ಅವರ ತಂಡ. ಇಲ್ಲಿ ಅಶ್ವಿನಿ ಅವರ ದೊಡ್ಡ ಎಡವಟ್ಟು ಮತ್ತು ಗಿಲ್ಲಿ ಅವರ ಸ್ಮಾರ್ಟ್ ಮೂವ್ ಏನಿದೆ 100% ಕ್ಲಿಯರ್ ಆಗಿ ವರ್ಕ್ ಆಗಿದೆ ಮತ್ತು ಗಿಲ್ಲಿ ಅವರ ತಂಡ ಇದರಲ್ಲಿ ವಿನ್ ಆಗಿದೆ. ಸೊ ಇದಿಷ್ಟು ಗೇಮ್ ಬಗ್ಗೆ ಆಯ್ತು. ಇನ್ನು ಯಾರು ಸೆಲೆಕ್ಟ್ ಆಗಿದ್ದಾರೆ ಆ ಒಂದು ವಿಷಯಕ್ಕೆ ಬರೋದಾದ್ರೆ, ಗಿಲ್ಲಿ ಇಲ್ಲಿ ಸೂಪರ್ ಆಗಿ ಆಡಿದರೂ ಕೂಡ ಕ್ಯಾಪ್ಟನ್ ಆಗಿ ಪದೇ ಪದೇ ತನ್ನನ್ನೇ ತಾನು ತಗೊಳ್ತಾ ಇದ್ರೆ ಏನು ಕೂಡ ವ್ಯಾಲ್ಯೂ ಇರೋದಿಲ್ಲ. ಸೊ ಹೀಗಾಗಿ ಗಿಲ್ಲಿ ಸ್ವಲ್ಪ ಯೋಚನೆ ಮಾಡಿ ರಾಶಿಕಾಳನ್ನ ಸೆಲೆಕ್ಟ್ ಮಾಡ್ತಾನೆ ಈ ಒಂದು ಕ್ಯಾಪ್ಟನ್ಸಿ ಓಟಕ್ಕಾಗಿ. ಯಾಕಂತ ಹೇಳಿದ್ರೆ ಮೊದಲನೇ ಟಾಸ್ಕ್ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ದಾರೆ. ಮೊದಲನೇ ಟಾಸ್ಕ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಗಿಲ್ಲಿ ಕೊಟ್ಟಂತಹ ಪೊಸಿಷನ್ ಅಷ್ಟೊಂದು ಕರೆಕ್ಟ್ ಆಗಿರ್ಲಿಲ್ಲ, ಮತ್ತು ಈ ವಾರ ರಾಶಿಕ್ ಅವರು ಚೆನ್ನಾಗಿ ಆಡಿದ್ದಾರೆ ಕೂಡ. ಸೆಕೆಂಡ್ ಟಾಸ್ಕ್ ಅಲ್ಲಿ ಅಂತ ಬಂದ್ರೆ ಸೂಪರ್ ಆಗಿ ಆಡಿದ್ದಾರೆ, ಒಳ್ಳೆ ಸ್ಟ್ರಾಟರ್ಜಿ ಮಾಡಿ ಕಾವ್ಯ ಶೈವ ಅವರ ಜೊತೆ ಆ ಪೆಡಸ್ಟಲ್ ಗಳನ್ನ ಚೌಕಾಕಾರದ ಆ ಒಂದು ಆಕೃತಿಯನ್ನು ತಂದುಕೊಡೋದ್ರಲ್ಲಿ ತುಂಬಾನೇ ಪ್ರಮುಖವಾದಂತಹ ಪಾತ್ರ ಇವರದ್ದಾಗಿತ್ತು. ಬಟ್ ಸೂರಜ್ ಅವರು ಅಲ್ಲಿ ಮಿಸ್ಟೇಕ್ ಮಾಡ್ಕೊಂಡು ಆ ಗೇಮನ್ನ ಸೋತರು. ಇಲ್ಲ ಅಂತಂದ್ರೆ ಆ ಗೇಮನ್ನ ಕೂಡ ಗೆಲ್ತಾ ಇದ್ರು. ಸೊ ಹೀಗಾಗಿ ಎಲ್ಲಾ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಗಿಲ್ಲಿ ಅವರು ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ, ರಾಶಿಕ್ ಅವರನ್ನ ಸೆಲೆಕ್ಟ್ ಮಾಡಿ. ಇಲ್ಲೇನಾದ್ರೂ ಅವರು ಕಾವ್ಯ ಅವರನ್ನ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಅರ್ಥನೇ ಇರ್ತಾ ಇರಲಿಲ್ಲ. ಬಟ್ ಇವಾಗ ಅವರು ಗಿಲ್ಲಿ ಅವರು ಸರಿಯಾಗಿ ನಿರ್ಧಾರವನ್ನು ತಗೊಂಡಿದ್ದಾರೆ. ಎಮೋಷನಲ್ ಆದಂತಹ ನಿರ್ಧಾರವನ್ನ ತೆಗೆದುಕೊಳ್ಳದೇನೆ ಸರಿಯಾಗಿ ಯೋಚನೆ ಮಾಡಿ ಯಾರು ಡಿಸರ್ವಿಂಗ್ ಇದ್ದಾರೆ ಸೊ ಅವರಿಗೆ ಆ ಒಂದು ಪ್ಲೇಸ್ ಅನ್ನ ನೀಡಿದ್ದಾರೆ. ಮತ್ತೆ ರಾಶಿಕ್ ಅವರು ಈ ವಾರ ತುಂಬಾನೇ ಚೆನ್ನಾಗಿ ತಮ್ಮ ಒಂದು ವ್ಯಕ್ತಿತ್ವವನ್ನು ಕೂಡ ರೂಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಇಲ್ಲಿ ರಾಶಿಕ್ ಅವರು ಇರುವಂತಹ ರೀತಿ ಮತ್ತೆ ರಿಷಾ ಅವರು ಇರುವಂತಹ ರೀತಿ ಇಬ್ಬರನ್ನು ಕೂಡ ಅಪ್ರಿಶಿಯೇಟ್ ಮಾಡಲೇಬೇಕು. ಸೊ ಇದನ್ನ ಗಿಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ದಾನೆ. ಹಾಗೇನೆ ರಾಶಿಕ್ ಇವಾಗ ಸ್ವಲ್ಪ ಚೆನ್ನಾಗಿ ಕೂಡ ಗೇಮ್ ಅನ್ನ ಆಡ್ತಾ ಇರೋದ್ರಿಂದ ಅಲ್ಲಿಗೆ ಆಕೆಗೆ ಒಂದು ಡಿಸರ್ವಿಂಗ್ ಚಾನ್ಸ್ ಕೊಡಬೇಕು ಅಂತ ಹೇಳಿ ಆಕೆಗೆನೆ ಸೆಲೆಕ್ಟ್ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಹೀಗಾಗಿ ಮೊದಲನೇ ಟಾಸ್ಕ್ ಅಲ್ಲಿ ಆಯ್ಕೆ ಆಗಿರುವಂತಹ ಅಭಿಷೇಕ್ ಶ್ರೀಕಾಂತ್, ಎರಡನೇ ಟಾಸ್ಕ್ ಅಲ್ಲಿ ಆಯ್ಕೆ ಆಗಿರುವಂತಹ ಧ್ರುವಂತ್ ಮತ್ತು ಇವಾಗ ಮೂರನೇ ಟಾಸ್ಕ್ ಅಲ್ಲಿ ಆಯ್ಕೆ ಆಗಿರುವಂತಹ ರಾಶಿಕಾ, ಈ ಮೂವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ತಾ ಇದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಇದರ ಜೊತೆಗೆ ಒಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ, ಬಟ್ ಅದು ಕನ್ಫರ್ಮ್ ಆಗಿಲ್ಲ. ಆಲ್ಮೋಸ್ಟ್ ಕನ್ಫರ್ಮ್ ಆದ ರೀತಿನಲ್ಲೇ ಇದೆ, ಬಟ್ 100% ಕನ್ಫರ್ಮ್ ಆಗಿಲ್ಲ. ಅದೇನಪ್ಪಾ ಅಂತ ಹೇಳಿದ್ರೆ ಇವಾಗ ಅಶ್ವಿನಿ ಅವರ ತಂಡದವರು 2 ಟಾಸ್ಕ್ ಅನ್ನ ಗೆದ್ದಿದ್ದಾರೆ, ಗಿಲ್ಲಿ ಅವರ ತಂಡದವರು 1 ಟಾಸ್ಕ್ ಅನ್ನ ಗೆದ್ದಿದ್ದಾರೆ. ಸೊ ಹೀಗಾಗಿ ಅತಿ ಹೆಚ್ಚು ಟಾಸ್ಕ್ ಅನ್ನ ವಿನ್ ಆಗಿರುವಂತಹ ಅಶ್ವಿನಿ ಅವರ ತಂಡದಿಂದ ಕ್ಯಾಪ್ಟನ್ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಅಶ್ವಿನಿ ಗೌಡ ಅವರು ಈ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಮತ್ತು ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಇವಾಗ ಬಿಗ್ ಬಾಸ್ ಏನಾದ್ರು ಇನ್ನೊಂದು ಟಾಸ್ಕ್ ಅನ್ನ ಕೊಟ್ರೆ ಆವಾಗ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೊಂದು ಟಾಸ್ಕ್ ಅನ್ನ ಕೊಟ್ಟು ಆ ಟಾಸ್ಕ್ ಕೂಡ ಗಿಲ್ಲಿ ತಂಡ ವಿನ್ ಆದ್ರೆ ಆವಾಗ ನೆಕ್ ಟು ನೆಕ್ ಫೈಟ್ ಬೀಳುತ್ತೆ. ಇಲ್ಲಿನೂ 2 ಗೇಮ್ ಅನ್ನ ಗೆದ್ದಿರ್ತಾನೆ, ಈ ಕಡೆ ಅಶ್ವಿನಿ ಅವರು ಕೂಡ 2 ಗೇಮ್ ಅನ್ನ ಗೆದ್ದಿರ್ತಾರೆ. ಸೊ ಹೀಗಾಗಿ ಇವರಿಬ್ಬರಿಗೆ ಅಂದ್ರೆ ಗಿಲ್ಲಿ ಮತ್ತು ಅಶ್ವಿನಿ ವರ್ಸಸ್ ಆಗಿ ಒಂದು ಹೊಸ ಗೇಮ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ, ಅಥವಾ ಇಬ್ರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ಲಿ ಎನ್ನುವಂತಹ ಆಯ್ಕೆ ಕೂಡ ಮಾಡಬಹುದು. ಸೊ ಅದಕ್ಕೋಸ್ಕರ ಕಾದು ನೋಡೋಣ. ಬಟ್ ಇವಾಗ ಸದ್ಯಕ್ಕಂತೂ ಅಭಿಷೇಕ್ ಶ್ರೀಕಾಂತ್, ಧ್ರುವಂತ್ ಹಾಗೇನೆ ರಾಶಿಕಾ ಶೆಟ್ಟಿ ಈ ಮೂವರು
ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿರೋದು 100% ಪಕ್ಕಾ ಮಾಹಿತಿ. ಅಶ್ವಿನಿ ಗೌಡ ಅವರು ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ, ಜೊತೆಗೆ ಗಿಲ್ಲಿ ಅವರು ಕೂಡ ಸೆಲೆಕ್ಟ್ ಆಗೋ ಚಾನ್ಸ್ ಇದೆ. ಬಟ್ ಅಶ್ವಿನಿ ಗೌಡ ಅವರು ಮೊದಲು ಸೆಲೆಕ್ಟ್ ಆಗೋ ಚಾನ್ಸಸ್ ಏನೇ ಜಾಸ್ತಿ ಇದೆ. 3 ಟಾಸ್ಕ್ಗಳು ಮುಗಿದಿದ್ದಾವೆ ಮತ್ತು ಹೆಚ್ಚು ಗೇಮ್ಗಳನ್ನು ಗೆದ್ದಿರೋದ್ರಿಂದ ಅಶ್ವಿನಿ ಅವರೇ ಸೆಲೆಕ್ಟ್ ಆಗೋ ಚಾನ್ಸಸ್ ಹೈ ಇದೆ. ಬಟ್ ಗಿಲ್ಲಿಗೆ ಒಂದು ಚಾನ್ಸ್ ಇರೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟು ಆ ಟಾಸ್ಕ್ ಅನ್ನು ಕೂಡ ಗಿಲ್ಲಿ ತಂಡ ವಿನ್ ಆದ್ರೆ ಮಾತ್ರ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅಲ್ಲಿ ತನಕ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.